ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೃಷಭ ರಾಶಿಯವರೇ, ನೀವು ಹಗಲಿರುಳು ಕಷ್ಟಪಡುತ್ತೀರಾ. ನಿಮ್ಮ ಕನಸುಗಳನ್ನು ನನಸಾಗಿಸಲು ನಿಮ್ಮ ರಕ್ತವನ್ನೇ ಬೆವರಾಗಿ ಹರಿಸುತ್ತೀರಾ. ಆದರೂ ಯಶಸ್ಸು ಮರೀಚಿಕೆಯಾಗಿದೆಯಾ? ನೀವು ಬೆಟ್ಟದಷ್ಟು ಕೆಲಸ ಮಾಡಿದರೂ ನಿಮಗೆ ಸಿಗುವ ಪ್ರತಿಫಲ ಮಾತ್ರ ಕೇವಲ ಸಾಸಿವೆಯಷ್ಟು. ಯಾಕೆ ಹೀಗಾಗ್ತಿದೆ ಎಂದು ಎಂದಾದರೂ ಒಮ್ಮೆಯಾದರೂ ಶಾಂತವಾಗಿ ಕುಳಿತು ಯೋಚಿಸಿದ್ದೀರಾ? ನಿಮ್ಮ ಅದೃಷ್ಟವೇ ಸರಿಯಿಲ್ಲ ಎಂದೋ ಅಥವಾ ಸಮಯ ನಿಮ್ಮ ಪರವಾಗಿಲ್ಲ ಎಂದು ದೇವರೇ ನಿಮ್ಮ ಕೈ ಬಿಟ್ಟಿದ್ದಾನೆ ಎಂದು ನೀವು ಅಂದುಕೊಂಡಿದ್ದರೆ ಅದು ನಿಮ್ಮ ಜೀವನದ ಅತಿ ದೊಡ್ಡ ತಪ್ಪು. ನಿಮ್ಮ ಯಶಸ್ಸಿನ ಹಾದಿಯಲ್ಲಿ ಅಡ್ಡಲಾಗಿ ನಿಂತಿರುವ ನಿಮ್ಮ ಬೆನ್ನ ಹಿಂದೆಯೇ ಇದ್ದು ನಿಮ್ಮನ್ನು ಸದಾ ಕಾಲ ಕೆಳಗೆ ಎಳೆಯುತ್ತಿರುವ 3 ಬಹುದೊಡ್ಡ ಗುಪ್ತ ಶತ್ರುಗಳಿದ್ದಾರೆ. ಹೌದು, ಕಣ್ಣಿಗೆ ಕಾಣದ ಆದರೆ ನಿಮ್ಮನ್ನ ಒಳಗಿಂದಲೇ ಕೊರೆಯುತ್ತಿರುವ ಆ 3 ಶತ್ರುಗಳ ರಹಸ್ಯವನ್ನ ನಾನು ಇಂದು ಬಿಚ್ಚಿಡಲಿದ್ದೇನೆ. ಆ ಶತ್ರುಗಳು ಯಾರು, ಅವರು ಎಲ್ಲಿದ್ದಾರೆ ಎಂದು ತಿಳಿದರೆ ನೀವು ಖಂಡಿತವಾಗಿಯೂ ಬೆಚ್ಚಿ ಬೀಳುತ್ತೀರಿ. ಈ ವಿಡಿಯೋದ ಪ್ರತಿಯೊಂದು ಸಾಲು ಕೂಡ ನಿಮ್ಮ ಜೀವನದ ಕನ್ನಡಿಯಾಗಿರಲಿದೆ. ಯಾವುದೇ ಕಾರಣಕ್ಕೂ ಈ ವಿಡಿಯೋವನ್ನು ಸ್ಕಿಪ್ ಮಾಡಬೇಡಿ. ಏಕೆಂದರೆ ಕೊನೆಯಲ್ಲಿ ನಾನು ಹೇಳುವ ಆ 3 ಶತ್ರುಗಳ ಹೆಸರನ್ನು ಕೇಳಿದರೆ ನಿಮ್ಮ ಜೀವನದಲ್ಲಿ ಇಷ್ಟು ದಿನ ನೀವು ಎಲ್ಲಿ ಎಡವುತ್ತಿದ್ದೀರಿ ಎಂಬ ಕಟು ಸತ್ಯ ನಿಮಗೆ ಅರಿವಾಗುತ್ತದೆ. ಅದಕ್ಕೂ ಮೊದಲು ತಪ್ಪದೆ ಜೈ ಶನಿದೇವ ಎಂದು ಕಮೆಂಟ್ ಮಾಡಿ. ವೃಷಭ ರಾಶಿ ಅಂದರೆ ಅದು ಶುಕ್ರ ಗ್ರಹದ ಒಡೆತನದಲ್ಲಿರುವ ಭೂಮಿ ತತ್ವವನ್ನು ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಮತ್ತು ಪವಿತ್ರವಾದ ರಾಶಿ. ನೀವು ಹುಟ್ಟಿನಿಂದಲೇ ಕಷ್ಟಪಡುವ ಜೀವಿಗಳು. ನಿಮ್ಮಷ್ಟು ತಾಳ್ಮೆ, ನಿಮ್ಮಷ್ಟು ಸಹನೆ, ನಿಮ್ಮಷ್ಟು ದೃಢ ನಿರ್ಧಾರ ಈ ಪ್ರಪಂಚದಲ್ಲಿ ಬೇರೆ ಯಾವ ರಾಶಿಯವರಿಗೂ ಇರಲು ಸಾಧ್ಯವೇ ಇಲ್ಲ. ಒಂದು ಕೆಲಸವನ್ನು ಹಿಡಿದರೆ ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಅಡೆತಡೆಗಳು ಎದುರಾಗಲಿ, ಅದನ್ನು ಮುಗಿಸುವವರೆಗೂ ವಿಶ್ರಮಿಸುವ ಜಾಯಮಾನ ನಿಮ್ಮದಲ್ಲ. ಎತ್ತಿನಂತೆ ದುಡಿಯುವ ಪ್ರವೃತ್ತಿ ನಿಮ್ಮದು. ಆದರೆ ಇಷ್ಟೆಲ್ಲ ಒಳ್ಳೆಯ ಗುಣಗಳಿದ್ದರೂ ನಿಮ್ಮ ಜೀವನದಲ್ಲಿ ಯಾಕೆ ಇಷ್ಟೊಂದು ಕಷ್ಟಗಳ ಸರಮಾಲೆ? ಯಾಕೆ ನೀವು ಪ್ರತಿ ಹೆಜ್ಜೆಯಲ್ಲೂ ಸೋಲನ್ನು, ಅಪಮಾನವನ್ನು, ವಿಶ್ವಾಸಘಾತಕತನವನ್ನು ಅನುಭವಿಸುತ್ತಿದ್ದೀರಿ? ನೀವು ಯಾರಿಗೋ ಒಳ್ಳೆಯದನ್ನು ಮಾಡಲು ಹೋಗಿ ನೀವೇ ಕೆಟ್ಟವರಾಗಿ ಅಪರಾಧಿಯ ಸ್ಥಾನದಲ್ಲಿ ನಿಂತಿರುವ ಪ್ರಸಂಗಗಳು ನಿಮ್ಮ ಜೀವನದಲ್ಲಿ ಒಂದೆರಡಲ್ಲ, ನೂರಾರು ನಡೆದಿವೆ ಅಲ್ಲವೇ? ನೀವು ಯಾರಿಗಾದರೂ ಕಷ್ಟ ಎಂದು ನಂಬಿ ಹಣ ಕೊಟ್ಟರೆ ಆ ಹಣ ಎಂದಿಗೂ ನಿಮ್ಮ ಕೈ ಸೇರುವುದಿಲ್ಲ. ಬದಲಾಗಿ ನಿಮ್ಮ ಹಣವನ್ನು ಹೇಳಲು ಹೋದರೆ ನೀವೇ ಶತ್ರುವಾಗುತ್ತೀರಿ. ಯಾರನ್ನಾದರೂ ಅತಿಯಾಗಿ ನಂಬಿ ನಿಮ್ಮ ರಹಸ್ಯಗಳನ್ನು ಹೇಳಿಕೊಂಡ್ರೆ ಅವರಿಂದಲೇ ನಿಮಗೆ ಸಮಾಜದಲ್ಲಿ ದೊಡ್ಡ ಮಟ್ಟದ ದ್ರೋಹವಾಗುತ್ತದೆ. ನಿಮಗೆ ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಎಂಬಂತೆ ಕೊನೆಯ ಕ್ಷಣದಲ್ಲಿ ಕೈತಪ್ಪಿ ಹೋಗುತ್ತಿದೆ. ಇದಕ್ಕೆಲ್ಲ ಕಾರಣ ನಿಮ್ಮ ಜಾತಕದ ದೋಷವೋ, ಗ್ರಹಗತಿಗಳ ವಕ್ರದೃಷ್ಟಿಯೋ ಅಥವಾ ಯಾರು ಮಾಡಿರುವ ಮಾಟಮಂತ್ರವೋ ಖಂಡಿತ ಅಲ್ಲ. ಬದಲಾಗಿ ನಿಮ್ಮ ಜೀವನದಲ್ಲಿಯೇ ಬೇರೂರಿರುವ ಆ 3 ಗುಪ್ತ ಶತ್ರುಗಳು. ನೀವು ಅಂದುಕೊಂಡಿರಬಹುದು ನಿಮ್ಮ ಏಳಿಗೆಯನ್ನು ಕಂಡು ಹೊಟ್ಟೆ ಕಿಚ್ಚು ಪಡುವ ನೆರೆಹೊರೆಯವರು ನಿಮ್ಮ ಶತ್ರುಗಳು ಎಂದು, ಅಥವಾ ನಿಮ್ಮ ಆಫೀಸ್ನಲ್ಲಿ ನಿಮ್ಮ ಬೆಳವಣಿಗೆಯನ್ನು, ನಿಮ್ಮ ಕಠಿಣ ಶ್ರಮವನ್ನು ಸಹಿಸದ ಸಹೋದ್ಯೋಗಿಗಳು, ಬಾಸ್ ನಿಮ್ಮ ಶತ್ರುಗಳು ಎಂದು. ನಿಮ್ಮ ಆಸ್ತಿ, ಹಣದ ಮೇಲೆ ಕಣ್ಣಿಟ್ಟಿರುವ ಸಂಬಂಧಿಕರು ನಿಮ್ಮ ಶತ್ರುಗಳು ಎಂದು ನೀವು ಭಾವಿಸಿರಬಹುದು. ಆದರೆ ನನ್ನ ಮಾತನ್ನು ಬರೆದಿಟ್ಟುಕೊಳ್ಳಿ, ಅವರು ಖಂಡಿತ ನಿಮ್ಮ ನಿಜವಾದ ಶತ್ರುಗಳಲ್ಲ. ಅವರು ಕೇವಲ ನಿಮ್ಮ ಕಣ್ಣಿಗೆ ಕಾಣುವ ಸಣ್ಣ ಪುಟ್ಟ ವಿರೋಧಿಗಳು ಮಾತ್ರ. ಅವರಿಂದ ನಿಮಗೆ ಸ್ವಲ್ಪ ಮಟ್ಟದ ಕಿರಿಕಿರಿ ಆಗಬಹುದೇ ಹೊರತು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ನಾಶ ಮಾಡಲು ಅವರಿಂದ ಸಾಧ್ಯವಿಲ್ಲ. ಆದರೆ ನಾನು ವಿಡಿಯೋದ ಕೊನೆಯಲ್ಲಿ ಹೇಳ ಹೊರಟಿರುವ ಆ 3 ಗುಪ್ತ ಶತ್ರುಗಳು ಅತ್ಯಂತ ಭಯಾನಕ. ಅವರು ಮಾಯಾವಿಗಳಂತೆ ನಿಮ್ಮ ಜೊತೆಯಲ್ಲಿಯೇ ಇದ್ದಾರೆ, ನಿಮ್ಮ ಉಸಿರಿನಷ್ಟೇ ಹತ್ತಿರದಲ್ಲಿದ್ದಾರೆ. ಅವರು ನಿಮ್ಮನ್ನು ಪ್ರತಿದಿನ, ಪ್ರತಿ ಕ್ಷಣ, ಪ್ರತಿ ಉಸಿರಿನಲ್ಲೂ ಒಳಗೊಳಗೆ ಕೊಳ್ಳುತ್ತಿದ್ದಾರೆ. ನಿಮ್ಮ ಸುಂದರ ಕನಸುಗಳನ್ನು, ನಿಮ್ಮ ಉಜ್ವಲ ಭವಿಷ್ಯವನ್ನು, ನಿಮ್ಮ ಕಷ್ಟದ ಸಂಪಾದನೆಯನ್ನು ಮತ್ತು ನಿಮ್ಮ ಮಾನಸಿಕ ನೆಮ್ಮದಿಯನ್ನು ಅವರು ಕ್ರೂರವಾಗಿ ನುಂಗಿ ಹಾಕುತ್ತಿದ್ದಾರೆ. ಆ 3 ಶತ್ರುಗಳ ಹೆಸರನ್ನು ನಾನು ಕೊನೆಯಲ್ಲಿ ಬಹಿರಂಗಪಡಿಸುತ್ತೇನೆ. ಅಲ್ಲಿಯವರೆಗೂ ನಾನು ಹೇಳುವ ಪ್ರತಿಯೊಂದು ಮಾತನ್ನು ನಿಮ್ಮ ದೈನಂದಿನ ಜೀವನಕ್ಕೆ ಹೋಲಿಕೆ ಮಾಡಿಕೊಳ್ಳಿ. ಆಗ ನಿಮಗೆ ಸ್ಪಷ್ಟವಾಗಿ ಅರ್ಥವಾಗುತ್ತದೆ. ನಾನು ಹೇಳ್ತಾ ಇರುವುದು ಬೇರಾರದ್ದೋ ಕಥೆಯಲ್ಲ, ಬದಲಿಗೆ ಅಕ್ಷರಶಃ ನಿಮ್ಮದೇ ಜೀವನದ ಕಣ್ಣೀರಿನ ಕಥೆಯನ್ನ ಎಂದು. ವೃಷಭ ರಾಶಿಯವರೇ, ನೀವು ಕಲ್ಮಶವಿಲ್ಲದ ಹೃದಯವಂತರು. ನಿಮ್ಮ ಮನಸ್ಸು ಸ್ಫಟಿಕದಷ್ಟೇ ಶುದ್ಧವಾದದ್ದು. ಯಾರಾದರೂ ನಿಮ್ಮ ಬಳಿ ಬಂದು ಕಣ್ಣೀರು ಹಾಕಿ ಕಷ್ಟ ಎಂದು ಹೇಳಿದರೆ ನಿಮ್ಮ ಸ್ವಂತ ಕಷ್ಟವನ್ನು ಬದಿಗೊತ್ತಿ ಅವರಿಗೆ ಸಹಾಯ ಮಾಡಲು ಮುಂದಾಗುತ್ತೀರಿ. ನಿಮ್ಮ ಮನೆಯಲ್ಲಿ ನೀವೇ ಉಪವಾಸವಿದ್ದರೂ ಮನೆಗೆ ಬಂದ ಅತಿಥಿಗಳಿಗೆ ಹೊಟ್ಟೆ ತುಂಬ ಊಟ ಹಾಕುವ, ಕೈಲಾದ ಸಹಾಯ ಮಾಡುವ ಅತಿ ದೊಡ್ಡ ವಿಶಾಲ ಹೃದಯ ನಿಮ್ಮದು. ಆದರೆ ಈ ಸ್ವಾರ್ಥಿ ಸಮಾಜ ನಿಮ್ಮ ಈ ಒಳ್ಳೆಯತನವನ್ನು ಹೇಗೆ ಬಳಸಿಕೊಳ್ಳುತ್ತಿದೆ ಎಂಬುದನ್ನು ಒಮ್ಮೆ ಕಣ್ಣು ಮುಚ್ಚಿ ಯೋಚಿಸಿ. ನಿಮ್ಮ ಒಳ್ಳೆಯತನವನ್ನು, ನಿಮ್ಮ ಮೃದು ಸ್ವಭಾವವನ್ನು ಅವರು ನಿಮ್ಮ ದೌರ್ಬಲ್ಯ ಎಂದು ತಿಳಿದುಕೊಂಡಿದ್ದಾರೆ. ನಿಮ್ಮ ಬೆನ್ನ ಮೇಲೆ ಕಾಲಿಟ್ಟು ಅವರು ಉನ್ನತ ಮಟ್ಟಕ್ಕೆ ಬೆಳೆಯುತ್ತಿದ್ದಾರೆ.
ಆದರೆ ನೀವು ಮಾತ್ರ ಇದ್ದಲ್ಲಿಯೇ ಇದ್ದೀರಿ. ನಿಮ್ಮಿಂದ ಆಗಬೇಕಾದ ಕೆಲಸ ಮುಗಿದ ತಕ್ಷಣ ನೀವು ಮಾಡಿದ ಸಹಾಯವನ್ನು, ನೀವು ತೋರಿದ ನಿಷ್ಕಲ್ಮಶ ಪ್ರೀತಿಯನ್ನು ಕ್ಷಣ ಮಾತ್ರದಲ್ಲಿ ಮರೆತು ನಿಮ್ಮನ್ನು ಅನಾಥರಂತೆ ಒಂಟಿಯಾಗಿಸಿ ಹೋದವರು ಎಷ್ಟು ಜನ? ನಿಮ್ಮ ಕಣ್ಣೀರಿಗೆ ಬೆಲೆ ಕೊಟ್ಟವರು ಯಾರು? ನಿಮ್ಮ ಒಳಗಿನ ಆಳವಾದ ನೋವನ್ನು ಅರ್ಥ ಮಾಡಿಕೊಂಡವರು ಯಾರೂ ಇಲ್ಲ ಅಲ್ಲವೇ? ನೀವು ಎಲ್ಲರಿಗೂ ಆಸರೆಯಾದಿರಿ, ಆದರೆ ನಿಮಗೆ ಕಷ್ಟ ಬಂದಾಗ ನಿಮ್ಮ ಜೊತೆ ನಿಲ್ಲಲು ಒಬ್ಬನೇ ಒಬ್ಬ ವ್ಯಕ್ತಿ ಇಲ್ಲದಂತಾಗಿದೆ. ಇದಕ್ಕೆಲ್ಲ ಕಾರಣ ಬೇರಾರೂ ಅಲ್ಲ, ಆ ಗುಪ್ತ ಶತ್ರುಗಳು ಸೃಷ್ಟಿಸಿರುವ ಅಗೋಚರ ಮಾಯಾಜಾಲ. ಅವರು ನಿಮ್ಮ ಕಣ್ಣಿಗೆ ಬಟ್ಟೆ ಕಟ್ಟಿದ್ದಾರೆ. ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಬಗ್ಗೆ ಒಮ್ಮೆ ಗಮನ ಹರಿಸಿ. ವೃಷಭ ರಾಶಿಯವರಿಗೆ ಹಣ ಸಂಪಾದಿಸುವ ಅದ್ಭುತ ಕಲೆ ಜನ್ಮತಃ ಬಂದಿರುತ್ತದೆ. ಶುಕ್ರನ ಪ್ರಭಾವದಿಂದ ನಿಮಗೆ ಲಕ್ಸುರಿ ಜೀವನ, ಉತ್ತಮ ಬಟ್ಟೆ, ವಾಹನ, ಮನೆ ಇವೆಲ್ಲವುಗಳ ಮೇಲೆ ಆಕರ್ಷಣೆ ಹೆಚ್ಚು ಮತ್ತು ಅದನ್ನು ಪಡೆಯುವ ಯೋಗ್ಯತೆ ಕೂಡ ನಿಮಗಿದೆ. ನೀವು ಕೈಯಿಟ್ಟ ಕೆಲಸಗಳೆಲ್ಲ ಆರಂಭದಲ್ಲಿ ಚಿನ್ನವಾಗುತ್ತವೆ, ಆದರೆ ಎಷ್ಟೇ ಹಣ ಬಂದರೂ ಅದು ನಿಮ್ಮ ಕೈಯಲ್ಲಿ ನಿಲ್ಲುತ್ತಿಲ್ಲ. ಯಾಕೆ? ತಿಂಗಳ ಕೊನೆಯಲ್ಲಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಯಾಕೆ ಶೂನ್ಯವಾಗುತ್ತಿದೆ? ನೀವು ಎಷ್ಟೋ ಕೂಡಿಟ್ಟರೂ ಯಾವುದೋ ಒಂದು ರೂಪದಲ್ಲಿ ಆಸ್ಪತ್ರೆ ಖರ್ಚು, ವಾಹನ ರಿಪೇರಿ ಅಥವಾ ಬೇರೆಯವರ ಸಾಲ ತೀರಿಸುವ ರೂಪದಲ್ಲಿ ನಿಮ್ಮ ಹಣ ನೀರಿನಂತೆ ಖರ್ಚಾಗುತ್ತಿದೆ. ನೀವು ಶ್ರೀಮಂತರಾಗುವ ಕನಸು ಕಾಣುತ್ತೀರಿ, ಅದಕ್ಕಾಗಿ ಹಗಲಿರುಳು ದುಡಿಯುತ್ತೀರಿ, ಆದರೆ ಕೊನೆಯಲ್ಲಿ ನೀವು ಸಾಲದ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಿದ್ದೀರಿ. ನಿಮ್ಮ ಜೇಬಿನಿಂದ ಹೋದ ಹಣ ಮರಳಿ ಬರುತ್ತಿಲ್ಲ. ನಿಮಗೆ ಬರಬೇಕಾದ ಹಣ, ಪ್ರಮೋಷನ್, ಆಸ್ತಿಪಾಸ್ತಿಗಳು ನ್ಯಾಯಯುತವಾಗಿ ನಿಮಗೆ ಸಿಗಬೇಕಿದ್ದರೂ ಅದು ಬೇರೆಯವರ ಪಾಲಾಗುತ್ತಿದೆ. ಈ ಆರ್ಥಿಕ ಸೋರಿಕೆಯ ಹಿಂದಿರುವ ಮಾಸ್ಟರ್ ಮೈಂಡ್ ಅದೇ 3 ಗುಪ್ತ ಶತ್ರುಗಳು. ಅವರು ನಿಮ್ಮ ಲಕ್ಷ್ಮಿಯನ್ನ ನಿಮ್ಮ ಮನೆಯಿಂದ ದೂರ ಓಡಿಸುತ್ತಿದ್ದಾರೆ. ನಿಮ್ಮ ಪರಿಶ್ರಮದ ಫಲವನ್ನು ಬೇರೆಯವರಿಗೆ ಧಾರೆ ಎರೆಯುತ್ತಿದ್ದಾರೆ. ಇನ್ನು ನಿಮ್ಮ ಪ್ರೀತಿ, ಪ್ರೇಮ ಮತ್ತು ಕೌಟುಂಬಿಕ ಜೀವನದ ಬಗ್ಗೆ ಹೇಳೋದಾದರೆ, ನೀವು ಪ್ರೀತಿಸಿದರೆ ಜೀವನವನ್ನೇ ನೀಡುವಂತಹ ವ್ಯಕ್ತಿಗಳು. ವೃಷಭ ರಾಶಿಯವರು ತಮ್ಮ ಸಂಗಾತಿಗೆ, ತಮ್ಮ ಕುಟುಂಬಕ್ಕೆ ಅತಿ ಹೆಚ್ಚು ನಿಷ್ಠೆಯನ್ನು ತೋರಿಸುತ್ತಾರೆ. ನೀವು ಒಮ್ಮೆ ಒಂದು ಸಂಬಂಧವನ್ನು ಬೆಳೆಸಿದರೆ ಅದನ್ನು ಕೊನೆಯವರೆಗೂ ಉಳಿಸಿಕೊಳ್ಳಲು ನಿಮ್ಮ ಪ್ರಾಣವನ್ನು ಬೇಕಾದರೂ ಪಣಕ್ಕಿಡುತ್ತೀರಿ. ನಿಮ್ಮವರ ಸಂತೋಷಕ್ಕಾಗಿ ನಿಮ್ಮ ಇಷ್ಟಗಳನ್ನೆಲ್ಲ ತ್ಯಾಗ ಮಾಡುತ್ತೀರಿ. ಆದರೆ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದೇನು? ಕೇವಲ ನಿರ್ಲಕ್ಷ್ಯ, ಅಪನಂಬಿಕೆ ಮತ್ತು ಕಣ್ಣೀರು. ನೀವು ಎಷ್ಟೇ ಪ್ರೀತಿ ಕೊಟ್ಟರೂ ನಿಮ್ಮ ಸಂಗಾತಿಗೆ ಅಥವಾ ನಿಮ್ಮ ಕುಟುಂಬದವರಿಗೆ ಅದು ಸಾಕಾಗುತ್ತಿಲ್ಲ. ಅವರು ನಿಮ್ಮಲ್ಲಿ ಸದಾ ತಪ್ಪುಗಳನ್ನೇ ಹುಡುಕುತ್ತಾರೆ. ನಿಮ್ಮನ್ನು ಒಬ್ಬ ಅಪರಾಧಿಯಂತೆ ನೋಡುತ್ತಾರೆ. ನೀವು ಪಟ್ಟ ಕಷ್ಟಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ನಿಮ್ಮ ಮನಸ್ಸಿನೊಳಗಿನ ನೋವನ್ನು ಹೇಳಿಕೊಳ್ಳಲು ನಿಮಗೆ ಯಾರೊಬ್ಬರೂ ಇಲ್ಲ. ರಾತ್ರಿಯಿಡೀ ಮಲಗದೆ ಕಣ್ಣೀರು ಸುರಿಸುತ್ತಾ, ಓವರ್ ಥಿಂಕಿಂಗ್ ಮಾಡುತ್ತಾ ನಿಮ್ಮ ಆರೋಗ್ಯವನ್ನು ನೀವೇ ಹಾಳು ಮಾಡಿಕೊಳ್ತಿದ್ದೀರಿ. BP, ಶುಗರ್, ಥೈರಾಯ್ಡ್ನಂಥ ಒತ್ತಡದ ಕಾಯಿಲೆಗಳು ನಿಮ್ಮನ್ನು ಆವರಿಸುತ್ತಿವೆ. ನಿಮ್ಮ ಮಾನಸಿಕ ನೆಮ್ಮದಿ ಸಂಪೂರ್ಣವಾಗಿ ನಾಶವಾಗಿದೆ. ಈ ಎಲ್ಲ ನೋವುಗಳ ಹಿಂದಿರುವ ಕಾಣದ ಕೈಗಳೇ ಆ 3 ಗುಪ್ತ ಶತ್ರುಗಳು. ಅವರು ನಿಮ್ಮನ್ನು ಮಾನಸಿಕವಾಗಿ ಕುಗ್ಗಿಸಿ ನಿಮ್ಮ ಆತ್ಮವಿಶ್ವಾಸವನ್ನು ನುಚ್ಚುನೂರು ಮಾಡುತ್ತಿದ್ದಾರೆ. ಈಗ ಸಮಯ ಹತ್ತಿರವಾಗುತ್ತಿದೆ. ಆ ಶತ್ರುಗಳು ಯಾರು ಎಂದು ತಿಳಿಯುವ ಕ್ಷಣ ಬಂದಿದೆ. ನೀವು ಇನ್ನು ಮುಂದೆಯೂ ಎಚ್ಚೆತ್ತುಕೊಳ್ಳದಿದ್ದರೆ ನಿಮ್ಮ ಭವಿಷ್ಯ ಅಂಧಕಾರದಲ್ಲಿ ಕಳೆದು ಹೋಗುತ್ತದೆ. ಆ ಶತ್ರುಗಳನ್ನು ನೀವು ಹೊರಗಡೆ ಹುಡುಕಬೇಡಿ, ಏಕೆಂದರೆ ಅವರು ನಿಮ್ಮ ಒಳಗೆಯೇ ಇದ್ದಾರೆ. ನಿಮ್ಮ ಗುಣಗಳ ರೂಪದಲ್ಲಿಯೇ ಅಡಗಿದ್ದಾರೆ. ಹೌದು, ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಆ 3 ಗುಪ್ತ ಶತ್ರುಗಳು ಬೇರೆ ಯಾವುದೇ ವ್ಯಕ್ತಿಗಳಲ್ಲ. ಅವು ನಿಮ್ಮೊಳಗಿರುವ 3 ಮಾರಕ ಸ್ವಭಾವಗಳು. ಆಘಾತವಾಯಿತೆ? ವಿಡಿಯೋ ಸ್ಕಿಪ್ ಮಾಡಬೇಡಿ, ಈಗಲೇ ಅಸಲಿ ರಹಸ್ಯ ತಿಳಿದುಕೊಳ್ಳುತ್ತಿದೆ. ನಿಮ್ಮ ಜೀವನವನ್ನು ಹಾಳು ಮಾಡುತ್ತಿರುವ ಮೊದಲನೇ ಮತ್ತು ಅತಿ ದೊಡ್ಡ ಗುಪ್ತ ಶತ್ರು ನಿಮ್ಮ ಅತಿಯಾದ ನಂಬಿಕೆ ಮತ್ತು ಕುರುಡು ಭಾವನಾತ್ಮಕತೆ. ಹೌದು, ವೃಷಭ ರಾಶಿಯವರೇ, ನೀವು ಜನರನ್ನು ಅತಿ ಬೇಗ ನಂಬುತ್ತೀರಿ. ಯಾರಾದರೂ 2 ಸಿಹಿ ಮಾತುಗಳನ್ನು ಆಡಿದರೆ ಅವರೇ ನಿಮ್ಮ ಆಪ್ತರು ಎಂದು ಭಾವಿಸಿ ನಿಮ್ಮ ಸರ್ವಸ್ವವನ್ನು ಅವರಿಗೆ ಧಾರೆ ಎರೆಯುತ್ತೀರಿ. ನಿಮ್ಮ ರಹಸ್ಯಗಳನ್ನು, ನಿಮ್ಮ ಆರ್ಥಿಕ ಸ್ಥಿತಿಯನ್ನು ಎಲ್ಲರ ಮುಂದೆ ತೆರೆದಿಡುತ್ತೀರಿ. ಇದೇ ನಿಮ್ಮ ಮೊದಲ ಶತ್ರು. ಜನರು ನಿಮ್ಮ ಮುಗ್ಧತೆಯನ್ನು ಬಳಸಿಕೊಳ್ಳುತ್ತಿದ್ದಾರೆ. ನಿಮ್ಮ ಬಳಿ ಸಾಲ ಪಡೆದು ಮೋಸ ಮಾಡಿ ಹೋಗುತ್ತಿದ್ದಾರೆ. ಯಾರನ್ನು ಕುರುಡಾಗಿ ನಂಬಬೇಡಿ. ನಿಮ್ಮ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಳ್ಳಿ. ಕಲ್ಲು ಹೃದಯದವರಾಗಿ ಎಂದು ನಾನು ಹೇಳುತ್ತಿಲ್ಲ, ಆದರೆ ಎಲ್ಲಿ, ಯಾರಿಗೆ ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಎಂಬುದನ್ನು ಕಲಿಯಿರಿ. ನಿಮ್ಮ ಈ ಅತಿಯಾದ ನಂಬಿಕೆ ನಿಮ್ಮನ್ನು ಇಂದು ಈ ಮಟ್ಟಿಗೆ ತಂದು ನಿಲ್ಲಿಸಿದೆ. ನಿಮ್ಮ ಜೀವನದ 2ನೇ ಗುಪ್ತ ಶತ್ರು ನಿಮ್ಮ ಹಠಮಾರಿ ಸ್ವಭಾವ ಮತ್ತು ಬದಲಾವಣೆಗೆ ಹೊಂದಿಕೊಳ್ಳದಿರುವಿಕೆ. ವೃಷಭ ರಾಶಿಯವರು, ನೀವು ಒಂದು ಕೆಲಸಕ್ಕೆ, ಒಂದು ಸ್ಥಳಕ್ಕೆ ಅಥವಾ ಒಂದು ಸಂಬಂಧಕ್ಕೆ ಒಗ್ಗಿಕೊಂಡ್ರೆ ಅದು ನಿಮಗೆ ಎಷ್ಟೇ ನೋವು ಕೊಡುತ್ತಿದ್ದರೂ, ಎಷ್ಟೇ ನಷ್ಟ ಉಂಟು ಮಾಡುತ್ತಿದ್ದರೂ ಅದರಿಂದ ಹೊರಬರಲು ನೀವು ಇಷ್ಟಪಡುವುದಿಲ್ಲ. ಹೊಸತನವನ್ನು ಒಪ್ಪಿಕೊಳ್ಳಲು ನಿಮ್ಮ ಮನಸ್ಸು ಹಿಂದೇಟು ಹಾಕುತ್ತದೆ. ಪರಿಸ್ಥಿತಿಗಳು ಬದಲಾದಂತೆ ನೀವು ಬದಲಾಗುವುದಿಲ್ಲ. ನಿಮ್ಮ ಹಳೆಯ ನಿಯಮಗಳನ್ನೇ ಅಂಟಿಕೊಂಡು ಕೂರುತ್ತೀರಿ. ಹೀಗೆ ಇರಬೇಕು ಎಂಬ ನಿಮ್ಮ ಹಠಮಾರಿತನವೇ ನಿಮ್ಮ ಏಳಿಗೆಗೆ ಅತಿ ದೊಡ್ಡ ಅಡ್ಡಿಯಾಗಿದೆ. ಪ್ರಪಂಚ ವೇಗವಾಗಿ ಓಡುತ್ತಿದೆ. ಹೊಸ ಅವಕಾಶಗಳು ನಿಮ್ಮ ಬಾಗಿಲು ತಟ್ಟಿದರೂ ಕಂಕಟ್ ಮೋಡ್ನಂತೆ
ಹೊರಬರಲು ಭಯಪಟ್ಟು ನೀವು ಆ ಅವಕಾಶಗಳನ್ನು ಕಳೆದುಕೊಳ್ಳುತ್ತಿದ್ದೀರಿ. ಈ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ ಎರಡನೇ ಶತ್ರು. ಇದನ್ನು ಈಗಲೇ ಬಿಟ್ಟು ಬಿಡಿ. ಹೊಸತನಕ್ಕೆ ಆದ್ಯತೆ ನೀಡಿ. ಇನ್ನು ಮೂರನೇ ಮತ್ತು ನಿಮ್ಮನ್ನು ಪ್ರತಿದಿನ ಕೊಲ್ಲುತ್ತಿರುವ ಗುಪ್ತ ಶತ್ರು ಹಳೆಯ ಕಹಿ ನೆನಪುಗಳನ್ನು ಬಿಡದಿರುವುದು ಮತ್ತು ದ್ವೇಷವನ್ನು ನೋವನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಕೊರಗುವುದು. ವೃಷಭ ರಾಶಿಯವರಿಗೆ ನೆನಪಿನ ಶಕ್ತಿ ಅಗಾಧ. ಆದರೆ ನೀವು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ನಿಮಗೆ ಯಾರು ಮೋಸ ಮಾಡಿದರು, ಯಾರು ನಿಮ್ಮನ್ನು ಅವಮಾನಿಸಿದರು, ಹಿಂದೆ ಏನಾಯಿತು ಎಂಬುದನ್ನೇ ಸದಾ ಮೆಲುಕು ಹಾಕುತ್ತಿರುತ್ತೀರಿ. ಹಳೆಯ ನೋವುಗಳನ್ನು, ನಿಮಗೆ ದ್ರೋಹ ಮಾಡಿದವರ ಮೇಲಿನ ಕೋಪವನ್ನು ನೀವು ಬಿಟ್ಟು ಬಿಡುವುದಿಲ್ಲ. ಅವರನ್ನು ಕ್ಷಮಿಸಿ ಮುಂದೆ ಸಾಗುವ ಬದಲು ಆ ವಿಷಯವನ್ನು ನಿಮ್ಮ ಮನಸ್ಸಿನಲ್ಲೇ ತುಂಬಿಕೊಂಡು ಪ್ರಸ್ತುತ ಜೀವನದ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ತಿದ್ದೀರಿ. ಹಳೆಯದನ್ನು ಹಿಡಿದಿಟ್ಟುಕೊಳ್ಳುವ ನಿಮ್ಮ ಈ ಗುಣವೇ ಯಶಸ್ಸಿನ ಶಕ್ತಿ ನಿಮ್ಮ ಹತ್ತಿರ ಬರದಂತೆ ತಡೆಯುತ್ತಿದೆ. ಕಳೆದು ಹೋದದರ ಬಗ್ಗೆ ಚಿಂತಿಸುವುದನ್ನು ನಿಲ್ಲಿಸಿ. ನಿಮಗೆ ಮೋಸ ಮಾಡಿದವರನ್ನು ಕಾಲಪುರುಷನಿಗೆ ಬಿಟ್ಟು ಬಿಡಿ. ಅವನು ಮಾಡಿದ್ದನ್ನು ಅವರು ಅನುಭವಿಸುತ್ತಾರೆ. ನೀವು ನಿಮ್ಮ ಭವಿಷ್ಯದ ಕಡೆಗೆ ಮಾತ್ರ ಗಮನ ಹರಿಸಿ. ವೃಷಭ ರಾಶಿಯವರೇ, ಈ ಮೂರು ಶತ್ರುಗಳನ್ನು ನಿಮ್ಮ ಜೀವನದಿಂದ ಕಿತ್ತು ಬಿಸಾಕಿ. ಅತಿಯಾದ ನಂಬಿಕೆ ಬಿಡಿ. ಕಾಲಕ್ಕೆ ತಕ್ಕಂತೆ ಬದಲಾಗಿ ಮತ್ತು ಹಳೆಯ ಕಹಿ ನೆನಪುಗಳನ್ನು ಮರೆತು ಬಿಡಿ. ಈ ಮೂರು ಬದಲಾವಣೆಗಳನ್ನು ನೀವು ಹಿಂದೆ ಮಾಡಿಕೊಂಡ್ರೆ ಮುಂಬರುವ ದಿನಗಳಲ್ಲಿ ನಿಮ್ಮನ್ನು ತಡೆಯುವ ಶಕ್ತಿ ಈ ಬ್ರಹ್ಮಾಂಡದಲ್ಲಿಯೇ ಯಾರಿಗೂ ಇಲ್ಲ. ಶುಕ್ರ ದೆಸೆಯ ಅದ್ಭುತ ಯಶಸ್ಸು, ಸಂಪತ್ತು ಮತ್ತು ನೆಮ್ಮದಿ ನಿಮ್ಮದಾಗುತ್ತದೆ. ಈ ವಿಡಿಯೋದಲ್ಲಿನ ಪ್ರತಿಯೊಂದು ಮಾತು ನಿಮ್ಮ ಜೀವನಕ್ಕೆ ಹತ್ತಿರವಾಗಿದ್ದರೆ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರತಿಯೊಬ್ಬ ವೃಷಭ ರಾಶಿಯವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಈ ಸತ್ಯವನ್ನು ತಿಳಿಸಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನಮಗೆ ಖಂಡಿತ ತಿಳಿಸಿ. ಮುಂಬರುವ ದಿನಗಳು ನಿಮಗೆ ಶುಭವಾಗಲಿ. ಬೆಟ್ಟದಷ್ಟು ದುಡಿದು ಆದರೆ ಕೈಯಲ್ಲಿ ಬಿಡಿಗಾಸಿಲ್ಲ. ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿದವರೇ ಬೆನ್ನಿಗೆ ಚೂರಿ ಹಾಕುವ ದ್ರೋಹ. ಕುಟುಂಬಕ್ಕಾಗಿ ಕಷ್ಟಪಟ್ಟು ದುಡಿದು ಹೋದರೂ ಕೊನೆಗೆ ಸಿಗುವುದು ಕೇವಲ ಅಪವಾದ. ಇದೇನೇ ವೃಷಭ ರಾಶಿಯವರ ಹಣೆಬರಹ. ಹೊರಗಡೆ ರಾಜರಂತೆ ಕಾಣುವ ನೀವು ಒಳಗೆ ಇನ್ಯಾರಿಗೂ ಹೇಳಿಕೊಳ್ಳಲಾಗದ ನೋವಿನ ಬೆಂಕಿಯಲ್ಲಿ ಯಾಕೆ ಬೇಯುತ್ತಿದ್ದೀರಿ? ಆತ್ಮೀಯ ವೃಷಭ ರಾಶಿಯವರೇ, ನೀವು ಸಾಕ್ಷಾತ್ ಭೂಮಿ ತಾಯಿಯ ಸ್ವರೂಪ. ಈ ಜಗತ್ತಿನಲ್ಲಿ ಯಾರಾದರೂ ತಾಳ್ಮೆಗೆ ಇನ್ನೊಂದು ಹೆಸರೇನು ಅಂತ ಕೇಳಿದ್ದಾರೆ ಅಂದರೆ ಅದು ವೃಷಭ ರಾಶಿ ಅಂತ ಕಣ್ಣು ಮುಚ್ಚಿ ಹೇಳಬಹುದು. ಕಷ್ಟಪಟ್ಟು ದುಡಿಯುವುದರಲ್ಲಿ ನಿಮಗೆ ನೀವೇ ಸಾಟಿ. ಒಂದು ಕೆಲಸ ಹಿಡಿದರೆ ಅದು ಮುಗಿಯುವವರೆಗೂ ಬಿಡದ ಛಲ ನಿಮ್ಮದು. ನಿಮ್ಮ ವ್ಯಕ್ತಿತ್ವದಲ್ಲಿ ಒಂದು ಗಾಂಭೀರ್ಯವಿದೆ. ನಿಮ್ಮ ನಡೆಯಲ್ಲಿ ಒಂದು ರಾಜಾರೋಷವಿದೆ. ಆದರೆ ಆತ್ಮೀಯ ವೃಷಭ ರಾಶಿಯವರೇ, ಒಮ್ಮೆ ನಿಮ್ಮನ್ನು ನೀವೇ ನಿಮ್ಮ ಆತ್ಮಸಾಕ್ಷಿಯನ್ನು ಪ್ರಶ್ನೆ ಮಾಡಿ. ರೈತನಂತೆ ದುಡಿಯುವ ನೀವು ಇಂದು ಯಾಕೆ ಆರ್ಥಿಕವಾಗಿ ಪರದಾಡುತ್ತಿದ್ದೀರಿ? ಶುಕ್ರ ದೆಸೆಯ ಅಧಿಪತಿಯಾದ ನೀವು ಕುಬೇರನಂತೆ ಬದುಕಬೇಕಾದವರು. ಆದರೆ ಇಂದು ಯಾಕೆ ಸಾಲದ ಸುಳಿಯಲ್ಲಿ ಅಥವಾ ಹಣಕಾಸಿನ ಮುಗ್ಗಟ್ಟಿನಲ್ಲಿ ಸಿಲುಕಿ ಒದ್ದಾಡುತ್ತಿದ್ದೀರಿ? ನಿಮ್ಮನ್ನು ನಂಬಿ ಬಂದವರಿಗೆ ಜೀವವನ್ನೇ ಕೊಡುವ ನಿಮಗೆ ಪ್ರತಿಯಾಗಿ ಸಿಗುತ್ತಿರುವುದು ಬರೀ ಕಣ್ಣೀರು ಮತ್ತು ಮೋಸವೇಕೆ? ವೃಷಭ ರಾಶಿಯವರೇ, ಇವತ್ತು ನೀವು ಒಂದು ಕಹಿ ಸತ್ಯವನ್ನು ಒಪ್ಪಿಕೊಳ್ಳಲೇಬೇಕು. ನಿಮ್ಮ ಇಂದಿನ ಈ ದುಸ್ಥಿತಿಗೆ, ನಿಮ್ಮ ಸೋಲುಗಳಿಗೆ ಗ್ರಹಗಳ ಕಾಟಕ್ಕಿಂತ ಹೆಚ್ಚಾಗಿ ನಿಮ್ಮದೇ ಆದ ಒಂದು ಗುಪ್ತ ಸ್ವಭಾವ ಕಾರಣವಾಗಿದೆ. ಹೌದು, ನಿಮ್ಮ ಏಳಿಗೆಯನ್ನು ತಡೆಯುತ್ತಿರುವುದು ನಿಮ್ಮ ಶತ್ರುಗಳಲ್ಲ, ಬದಲಾಗಿ ನಿಮ್ಮ ರಕ್ತದಲ್ಲೇ ಬೆರೆತು ಹೋಗಿರುವ ಒಂದು ಅಪಾಯಕಾರಿ ದೌರ್ಬಲ್ಯ. ಈ ಒಂದು ಗುಣ ನಿಮ್ಮನ್ನು ಎಷ್ಟರ ಮಟ್ಟಿಗೆ ಆವರಿಸಿಕೊಂಡಿದೆ ಅಂದರೆ ನೀವು ಬಂಗಾರದ ಗಣಿಯ ಮೇಲೆ ಕುಳಿತಿದ್ದರೂ ಭಿಕ್ಷೆ ಬೇಡುವ ಪರಿಸ್ಥಿತಿಯನ್ನು ನೀವೇ ತಂದುಕೊಳ್ಳುತ್ತಿದ್ದೀರಿ. ಆ ಒಂದು ಗುಣ ಯಾವುದು? ರಾಜಯೋಗವನ್ನು ಅನುಭವಿಸಬೇಕಾದ ನಿಮ್ಮನ್ನು ಇಂದು ಸೇವಕರಿಗಿಂತ ಕಷ್ಟಪಡುವಂತೆ ಮಾಡಿರುವ ಆ ರಹಸ್ಯವೇನು? ಮತ್ತೆ ನೀವು ನಿಮ್ಮ ಸಾಮ್ರಾಜ್ಯವನ್ನು ಕಟ್ಟಬೇಕಾದ್ರೆ ಮಾಡಬೇಕಾದ ಆ ನಿರ್ಣಾಯಕ ಬದಲಾವಣೆ ಏನು? ಈ ವಿಡಿಯೋದಲ್ಲಿ ಎಳೆ ಎಳೆಯಾಗಿ ಬಿಚ್ಚಿಡಲಿದ್ದೇವೆ. ಇದನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಇದು ಕೇವಲ ವಿಡಿಯೋ ಅಲ್ಲ, ನಿಮ್ಮ ಬದುಕಿನ ದಿಕ್ಕನ್ನೇ ಬದಲಿಸುವ ದಿಕ್ಸೂಚಿ. ಆ ಕರಾಳ ದೌರ್ಬಲ್ಯದ ಬಗ್ಗೆ ತಿಳಿಯುವ ಮೊದಲು ಜಗತ್ತು ನಿಮ್ಮನ್ನು ಕಂಡು ಯಾಕೆ ಅಸೂಯೆ ಪಡುತ್ತೆ? ನಿಮ್ಮಲ್ಲಿರುವ ದೈವಿಕ ಶಕ್ತಿ ಏನು ಅನ್ನೋದು ನಿಮಗೆ ಗೊತ್ತಿರಬೇಕು. ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋಗೆ ಲೈಕ್ ಮಾಡಿ, ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಜೈ ಕುಬೇರ ದೇವ ಅಂತ ಕಮೆಂಟ್ ಮಾಡಿ. ವೃಷಭ ರಾಶಿಯವರೇ, ನಿಮ್ಮದು ಸ್ಥಿರ ಸ್ವಭಾವ. ಎಂತಹ ಬಿರುಗಾಳಿ ಬಂದರೂ ಜಗ್ಗದ ಬಂಡೆ ನೀವು. ಮೊದಲನೆಯದಾಗಿ ನಿಮ್ಮ ಕಾರ್ಯಕ್ಷಮತೆ ಮತ್ತು ಪರಿಶ್ರಮ. ಬೇರೆ ರಾಶಿಯವರು ಕಷ್ಟ ಅಂತ ಕೆಲಸ ಬಿಟ್ಟು ಓಡಿ ಹೋದರೆ ವೃಷಭ ರಾಶಿಯವರು ಮಾತ್ರ ಆ ಕೆಲಸವನ್ನು ಮುಗಿಸಿಯೇ ತೀರುತ್ತಾರೆ. ಸೋಮಾರಿತನ ನಿಮ್ಮ ಶತ್ರು, ದುಡಿಮೆಯೇ ನಿಮ್ಮ ದೇವರು. ಎರಡನೆಯದಾಗಿ ನಿಮ್ಮ ವಿಶ್ವಾಸಾರ್ಹತೆ. ವೃಷಭ ರಾಶಿಯವರು ಯಾರಿಗಾದರೂ ಮಾತು ಕೊಟ್ಟರೆ ಪ್ರಾಣ ಹೋದರೂ ಆ ಮಾತನ್ನು ಉಳಿಸಿಕೊಳ್ಳುತ್ತಾರೆ. ಸ್ನೇಹಕ್ಕೆ, ಪ್ರೀತಿಗೆ, ಸಂಬಂಧಕ್ಕೆ ನೀವು ಕೊಡುವ ಬೆಲೆ ಮತ್ತು ಗೌರವ ಅಷ್ಟಿಷ್ಟಲ್ಲ.
ಮೂರನೆಯದಾಗಿ ನಿಮ್ಮ ಸೌಂದರ್ಯ ಪ್ರಜ್ಞೆ ಮತ್ತು ಕಲಾಭಿರುಚಿ. ಶುಕ್ರನು ನಿಮ್ಮ ಅಧಿಪತಿಯಾಗಿರುವುದರಿಂದ ನಿಮಗೆ ಸಂಗೀತ, ಕಲೆ, ರುಚಿಕರವಾದ ಊಟ ಮತ್ತು ಐಷಾರಾಮಿ ಜೀವನದ ಬಗ್ಗೆ ವಿಶೇಷ ಆಸಕ್ತಿ ಇರುತ್ತದೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರುವ ನೀವು, ನಿಮ್ಮ ಕುಟುಂಬದ ಆಧಾರ ಸ್ತಂಭವಾಗಿರುವ ನೀವು ಇಂದು ಯಾಕೆ ಒಂಟಿತನವನ್ನು ಅನುಭವಿಸುತ್ತಿದ್ದೀರಿ? ಈಗ ಅಸಲಿ ಸತ್ಯವನ್ನು, ನಿಮ್ಮ ಬದುಕಿನ ಆಳವಾದ ಗುಟ್ಟನ್ನು ಒಡೆಯುವ ಸಮಯ ಬಂದಿದೆ. ವೃಷಭ ರಾಶಿಯವರೇ, ನಿಮ್ಮನ್ನು ಯುದ್ಧದಲ್ಲಿ ಯಾರೂ ಸೋಲಿಸಲು ಸಾಧ್ಯವಿಲ್ಲ. ಆದರೆ ನಿಮ್ಮನ್ನು ಸೋಲಿಸುತ್ತಿರುವುದು, ನಿಮ್ಮನ್ನು ಕುಗ್ಗಿಸುತ್ತಿರುವುದು ನಿಮ್ಮ ಆ ಒಂದು ಮಾರಕ ದೌರ್ಬಲ್ಯ. ಅದೇ ರೀತಿಯಾದ ಮೊಂಡುತನ ಮತ್ತು ಬದಲಾವಣೆ, ಒಗ್ಗಿಕೊಳ್ಳದ ಜಡತ್ವ. ಕೇಳಲು ಇದು ಸರಳ ಅನಿಸಬಹುದು, ಆದರೆ ಇದೇ ನಿಮ್ಮ ಬದುಕಿನ ಶಾಪವಾಗಿದೆ. ವೃಷಭ ರಾಶಿಯವರಿಗೆ ಒಂದು ಸಾರಿ ಮನಸ್ಸಿಗೆ ಫಿಕ್ಸ್ ಆದರೆ ಮುಗಿಯಿತು. ಬ್ರಹ್ಮ ಬಂದು ಕೇಳಿದರೂ ಕೇಳಲ್ಲ. ನಾನು ಹಿಡಿದ ಮೂಲಕ್ಕೆ ಮೂರೇ ಕಾಲು ಅನ್ನೋ ಹಠ ಇದೆಯಲ್ಲ, ಇದು ನಿಮ್ಮನ್ನು ಎಷ್ಟೋ ಕಡೆಗಣಿಸಿದೆ ನಿಜ, ಆದರೆ ಅದಕ್ಕಿಂತ ಹೆಚ್ಚಾಗಿ ನಿಮ್ಮನ್ನು ಹಾಳು ಮಾಡಿದೆ. ಜಗತ್ತು ಬದಲಾಗುತ್ತಿದೆ, ಆದರೆ ನೀವು ಹಳೆಯ ಪದ್ಧತಿಯನ್ನೇ, ಹಳೆಯ ನಂಬಿಕೆಯನ್ನೇ ಇಟ್ಟುಕೊಂಡು ಕೂತಿದ್ದೀರಿ. ಯಾರು ನಿಮ್ಮನ್ನು ಭಾವನಾತ್ಮಕವಾಗಿ ಬಳಸಿಕೊಳ್ಳುತ್ತಿದ್ದಾರೋ ಅಂತ ಗೊತ್ತಿದ್ರೂ ಆ ಸಂಬಂಧವನ್ನು ಕಳೆದುಕೊಳ್ಳಲು ನಿಮಗೆ ಮನಸ್ಸು ಬರುವುದಿಲ್ಲ. ಬದಲಾವಣೆಯನ್ನು ಕಂಡ್ರೆ ನಿಮಗೆ ಭಯ. ಹೊಸ ರಿಸ್ಕ್ ತೆಗೆದುಕೊಳ್ಳಲು ನೀವು ಹಿಂಜರಿಯುತ್ತೀರಿ. ಇದ್ದದ್ದೇ ಸಾಕು, ರಿಸ್ಕ್ ಯಾಕೆ ಬೇಕು ಅನ್ನೋ ನಿಮ್ಮ ಈ ಸೇಫ್ ಝೋನ್ ಮನಸ್ಥಿತಿ ಇದೆಯಲ್ಲ, ಇದೇ ನಿಮ್ಮನ್ನು ಶ್ರೀಮಂತರನ್ನಾಗಿ ಆಗಲು ಬಿಡುತ್ತಿಲ್ಲ. ಈ ಅತಿಯಾದ ಹಠ ಮತ್ತು ಬದಲಾವಣೆಯ ಭಯ ನಿಮ್ಮ ಜೀವನದ ಮೇಲೆ ಬೀರುತ್ತಿರುವ 3 ಭಯಂಕರ ಪರಿಣಾಮಗಳನ್ನು ಒಮ್ಮೆ ಗಮನಿಸಿ. ಮೊದಲನೆಯದಾಗಿ, ವೃತ್ತಿ ಜೀವನದಲ್ಲಿ ಹಿನ್ನಡೆ. ನೀವು ಒಂದೇ ಕಂಪನಿಯಲ್ಲಿ, ಒಂದೇ ಬಿಸ್ನೆಸ್ನಲ್ಲಿ ವರ್ಷಗಟ್ಟಲೆ ದುಡಿಯುತ್ತೀರಿ. ಸಂಬಳ ಹೆಚ್ಚಾಗದಿದ್ದರೂ, ಲಾಭ ಬರದಿದ್ದರೂ ಪರವಾಗಿಲ್ಲ, ಇದು ಸೇಫ್ ಆಗಿದೆ ಅಂತ ಅಲ್ಲೇ ಕೊಳೆಯುತ್ತೀರಿ. ನಿಮಗಿಂತ ಕಡಿಮೆ ಅರ್ಹತೆ ಇರುವವರು ರಿಸ್ಕ್ ತೆಗೆದುಕೊಂಡು ನಿಮ್ಮ ಕಣ್ಣ ಮುಂದೆಯೇ ಬಾಸ್ ಆಗಿ ಮೆರೆಯುತ್ತಾರೆ. ಆದರೆ ನೀವು ಮಾತ್ರ ನಿಮ್ಮ ಅದೇ ಹಳೆಯ ಕುರ್ಚಿಯಲ್ಲಿ, ಹಳೆಯ ಸಂಬಳದಲ್ಲಿ ಒದ್ದಾಡುತ್ತಿರುತ್ತೀರಿ. ಎರಡನೆಯದಾಗಿ, ತಪ್ಪು ಜನರ ಸಹವಾಸ ಮತ್ತು ದ್ರೋಹ. ನಿಮ್ಮ ಹಠ ಎಷ್ಟಿದೆ ಅಂದರೆ, ನೀವು ಯಾರನ್ನಾದರೂ ನಂಬಿದರೆ ಅವರು ಕಳ್ಳರೇ ಆಗಿರಲಿ, ಅವರನ್ನು ಬಿಟ್ಟು ಕೊಡುವುದಿಲ್ಲ. ನಿಮ್ಮ ಮನೆಯವರೇ, ಸ್ನೇಹಿತರೇ ನಿಮಗೆ ಮೋಸ ಮಾಡುತ್ತಿದ್ದಾರೆ ಎಂದು ಸಾಕ್ಷಿ ಸಮೇತ ಸಿಕ್ಕರೂ ನೀವು ಅದನ್ನು ನಂಬುವುದಿಲ್ಲ. ಅವರು ಬದಲಾಗುತ್ತಾರೆ ಎಂದು ಕಾಯುತ್ತಾ ನಿಮ್ಮ ಹಣ ಮತ್ತು ನೆಮ್ಮದಿಯನ್ನು ಕಳೆದುಕೊಳ್ಳುತ್ತೀರಿ. ಮೂರನೆಯದಾಗಿ, ಆರೋಗ್ಯ ಮತ್ತು ಮಾನಸಿಕ ಒತ್ತಡ. ನಿಮ್ಮ ಕೋಪ ಮತ್ತು ಹಠವನ್ನು ನೀವು ಹೊರಗೆ ತೋರಿಸದೆ ಒಳಗೆ ನುಂಗಿಕೊಳ್ಳುತ್ತೀರಿ. ಇದು ಥೈರಾಯ್ಡ್, ಗಂಟಲು ನೋವು ಅಥವಾ ತೀವ್ರವಾದ ಮಾನಸಿಕ ಒತ್ತಡಕ್ಕೆ ಕಾರಣವಾಗುತ್ತಿದೆ. ಯಾರಿಗೂ ಬಗ್ಗಿ ನಡೆಯಲ್ಲ ಅನ್ನೋ ನಿಮ್ಮ ಅಹಂ ನಿಮ್ಮನ್ನು ಒಂಟಿಯನ್ನಾಗಿ ಮಾಡುತ್ತಿದೆ. ವೃಷಭ ರಾಶಿಯವರೇ, ಸಾಕು ಮಾಡಿ ಈ ಮೊಂಡುತನವನ್ನು. ಕಾಲಕ್ಕೆ ತಕ್ಕಂತೆ ಬದಲಾಗದಿದ್ದರೆ ಕಾಲವೇ ನಿಮ್ಮನ್ನು ತುಳಿದು ಹಾಕುತ್ತದೆ. ನೀವು ಮತ್ತೆ ಎದ್ದು ನಿಲ್ಲಬೇಕು. ನಿಮ್ಮ ರಾಶ್ಯಾಧಿಪತಿ ಶುಕ್ರನಂತೆ ಐಶ್ವರ್ಯವನ್ನು ಅನುಭವಿಸಬೇಕು ಅಂದರೆ ಈ 3 ಕಠಿಣ ನಿರ್ಧಾರಗಳನ್ನು ಹಿಂದೆ ತೆಗೆದುಕೊಳ್ಳಿ. ಮೊದಲನೆಯದಾಗಿ, ಬದಲಾವಣೆಯ ಬದುಕಿನ ನಿಯಮ ಎಂದು ಒಪ್ಪಿಕೊಳ್ಳಿ. ಹೊಸ ಅವಕಾಶಗಳು ಬಂದಾಗ, ಹೊಸ ಟೆಕ್ನಾಲಜಿ ಬಂದಾಗ ಅದಕ್ಕೆ ಒಗ್ಗಿಕೊಳ್ಳಿ. ಹಳೆಯದನ್ನೇ ಹಿಡಿದು ನೇತಾಡಬೇಡಿ. ರಿಸ್ಕ್ ತೆಗೆದುಕೊಳ್ಳಲು ಭಯಪಡಬೇಡಿ. ನೆನಪಿಡಿ, ಹಡಗು ದಡದಲ್ಲಿದ್ದರೆ ಸೇಫ್, ಆದರೆ ಹಡಗು ಇರೋದು ದಡದಲ್ಲಿ ನಿಲ್ಲೋದಕ್ಕಲ್ಲ, ಸಮುದ್ರವನ್ನು ದಾಟುವುದಕ್ಕೆ. ನೀವು ಸಮುದ್ರವನ್ನು ಆಳಬೇಕಾದವರು. ಎರಡನೆಯದಾಗಿ, ಕುರುಡು ನಂಬಿಕೆಯನ್ನು ಬಿಟ್ಟು ಬಿಡಿ. ಯಾರೇ ಆಗಿರಲಿ, ಹಣದ ವಿಷಯದಲ್ಲಿ ಮತ್ತು ಸಂಬಂಧದ ವಿಷಯದಲ್ಲಿ ಕಣ್ಣು ಮುಚ್ಚಿ ನಂಬಬೇಡಿ. ಲೆಕ್ಕಾಚಾರವಿರಲಿ, ಭಾವನೆಗಳಿಗೆ ಬೆಲೆ ಕೊಡಿ, ಆದರೆ ಭಾವನೆಗಳೇ ನಿಮ್ಮನ್ನು ಆಳಲು ಬಿಡಬೇಡಿ. ಯಾರು ನಿಮ್ಮ ಬೆಳವಣಿಗೆಗೆ ಅಡ್ಡಿ ಆಗುತ್ತಿದ್ದಾರೋ, ಅವರು ಎಷ್ಟೇ ಹತ್ತಿರದವರಾದರೂ ಅವರನ್ನು ದೂರ ಇಡುವ ಕಠಿಣ ನಿರ್ಧಾರ ಮಾಡಿ. ಮೂರನೆಯದಾಗಿ, ಸ್ಮಾರ್ಟ್ ವರ್ಕ್ ಕಲಿಯಿರಿ. ಕೇವಲ ಕತ್ತೆಯಂತೆ ದುಡಿದರೆ ಸಾಲದು, ಕುದುರೆಯಂತೆ ಓಡಬೇಕು. ಶ್ರಮದ ಜೊತೆಗೆ ತಂತ್ರಗಾರಿಕೆ ಇರಲಿ. ನಿಮ್ಮ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವ ಕಡೆ ಮಾತ್ರ ನಿಮ್ಮ ಶಕ್ತಿಯನ್ನು ಹಾಕಿ. ವ್ಯರ್ಥವಾದ ಜಾಗದಲ್ಲಿ ವಜ್ರವನ್ನು ಹುಡುಕುತ್ತಾ ಕೂಡಬೇಡಿ. ವೃಷಭ ರಾಶಿಯವರೇ, ನೀವು ತಾಳ್ಮೆಯ ಶಿಖರ, ಆದರೆ ಆ ತಾಳ್ಮೆ ದೌರ್ಬಲ್ಯವಾಗಬಾರದು. ಭೂಮಿಯನ್ನೇ ಉಳುವ ಶಕ್ತಿ ನಿಮಗಿದೆ ಅಂದ ಮೇಲೆ ನಿಮ್ಮ ಹಣೆಬರಹವನ್ನು ತಿದ್ದಿ ಬರೆಯುವ ಶಕ್ತಿ ನಿಮಗಿಲ್ಲವೇ? ಖಂಡಿತ ಇದೆ. ಇಂದಿನಿಂದ ನಿಮ್ಮ ಹಠವನ್ನು ನಿಮ್ಮ ಗೆಲುವಿನ ಕಡೆ ತಿರುಗಿಸಿ. ನಾನು ಗೆದ್ದೇ ತೀರುತ್ತೇನೆ ಅನ್ನುವ ಹಠ ಹಿಡಿಯಿರಿ. ಅದು ಬಿಟ್ಟು ನಾನು ಬದಲಾಗಲ್ಲ ಅನ್ನೋ ಹಠ ಬೇಡ. ಯಾವಾಗ ನೀವು ಈ ಬದಲಾವಣೆಗೆ ತೆಗೆದುಕೊಳ್ಳುತ್ತೀರೋ ಆ ದಿನವೇ ನಿಮ್ಮ ಜೀವನದ ಬಂಗಾರದ ಬಾಗಿಲು ತೆರೆಯುತ್ತದೆ. ನಿಮ್ಮನ್ನು ಕಂಡು ಆಡಿಕೊಂಡವರು, ನಿಮ್ಮನ್ನು ದಡ್ಡ ಎಂದು ಕರೆದವರು ನಾಳೆ ನಿಮ್ಮ ಐಶ್ವರ್ಯವನ್ನು ಕಂಡು ತಲೆ ತಗ್ಗಿಸುವಂತೆ ನೀವು ಬೆಳೆಯಬೇಕು. ಸ್ನೇಹಿತರೆ, ವೃಷಭ ರಾಶಿಯವರ ಬದುಕಿನ ಈ ಕಟು ಸತ್ಯಗಳು ನಿಮಗೆ ಹತ್ತಿರ ಅನಿಸಿದ್ರೆ ಅಥವಾ ನಿಮ್ಮ ಜೀವನದಲ್ಲಿ ಈ ಮೊಂಡುತನದಿಂದ ಏನಾದರೂ ಕಳೆದುಕೊಂಡಿದ್ರೆ ದಯವಿಟ್ಟು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಿಮ್ಮ ಲೈಕ್ ನಮಗೆ ಇಂತಹ ಅದ್ಭುತ ಮಾಹಿತಿಯನ್ನು ನೀಡಲು ಶಕ್ತಿ ತುಂಬುತ್ತದೆ. ಮತ್ತು ನಿಮ್ಮ ಪರಿಚಯದಲ್ಲಿರುವ ವೃಷಭ ರಾಶಿಯವರಿಗೂ ನಿಮ್ಮ ಕುಟುಂಬದವರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ. ಅವರಿಗೂ ಬದಲಾಗಲು ಒಂದು ಅವಕಾಶ ಕೊಡಿ.
ಜ್ಯೋತಿಷದ ಜೊತೆಗೆ ಜೀವನದ ಪಾಠವನ್ನು ಕಲಿಯಲು, ನಿಮ್ಮ ಬದುಕಿನ ರಹಸ್ಯಗಳನ್ನು ತಿಳಿದುಕೊಳ್ಳಲು ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಮರೆಯದೆ ಬೆಲ್ ಐಕಾನ್ ಒತ್ತಿ. ವೃಷಭ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಮ್ಮ ಹಠದಿಂದ ನೀವು ಗೆದ್ದಿದ್ದೀರಾ ಅಥವಾ ಸೋತಿದ್ದೀರಾ? ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನಿಮ್ಮ ಅನುಭವ ಬೇರೆಯವರಿಗೆ ಪಾಠವಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.